ನಿನದು ಜಯಿಸೋ ನಾಯಕ ನೀತಿ ಒಂದೇ ನಿನ್ನ ಕಾಯಕ ನೀನೇ ರಥವು ನೀನೇ ಸಾರಥಿ ಛಲವೇ ನಿನ್ನ ಕಾಯೋ ಸಂಗತಿಯೋ. In the power that be flowing through the trigger, kid. Watch your life as it slips right through your fingertips. Never tripping when I show you what a rhythm is. Got the swag and I use it right when I'm flipping bricks. Straight hustler, know it when you wanna tussle. Never do you wanna trouble. I'ma bury your troubles. Take cover, reach for the sky. I'm the sole reason you ain't sleeping for the night. ನೀ ನಡೆಯೋ ದಾರಿಯೊಳಗೆ 100 ಚಕ್ರವ್ಯೂಹ. ಅದ ಭೇದಿಸೋ ಆತ್ಮಬಲವು ನಿನ್ನಲ್ಲಿ ಅಡಗಿದೆ ರಾಜ್ಯ. ನಿನಗೆಂದಿಗೂ ಸೋಲೆ ಇಲ್ಲ ಯಾತಕೋ ಸಂದೇಹ. ಕೆಚ್ಚಲೆಯಲ್ಲಿ ನಿಂತರೆ ನೀನು ಪ್ರೀತಿಯು ನಿನ್ನದೇ ರಾಜ. ಜಯವೇ ನಿನದು ಜಯಿಸೋ ನಾಯಕ. ಬಡತನದ ಬೇಗೆಯಲ್ಲಿ ಬೆಂದು ಕೂಲಿ ಕೆಲಸ ಮಾಡುತ್ತಲೇ ಬದುಕಿನ ಬಂಡಿ ಸಾಗಿಸಿದ ಯುವಕನೊಬ್ಬ ತನ್ನ ಅಪರಿಮಿತ ಛಲ ಮತ್ತು ಆತ್ಮವಿಶ್ವಾಸವನ್ನೇ ನಂಬಿ ಪಿಎಸ್ಐ ಹುದ್ದೆಗೇರಿದ್ದು ಅಲ್ಲದೆ ಇದೀಗ ಅತ್ಯುತ್ತಮ ಕರ್ತವ್ಯ ಸಾಧನೆಗಾಗಿ ಮುಖ್ಯಮಂತ್ರಿಗಳ ಪದಕಕ್ಕೆ ಭಾಜನರಾಗಿ ಯುವಕರಿಗೆ ಸ್ಫೂರ್ತಿಯ ಸೆಲೆಯಾಗಿದ್ದಾನೆ. ಇವರೇ ಬಿಟಿ ಕಿಶೋರ್. ಕಿತ್ತು ತಿನ್ನುವ ಬಡತನದಿಂದ ಬಂದ ಕಿಶೋರ್ ಬೆಳೆದು ಬಂದ ದಾರಿ ಸುಗಮವಾಗಿರಲಿಲ್ಲ. ಮಡಿಕೇರಿ ಬಳಿಯ ಬೋಯಿಕೇರಿಯಲ್ಲಿ ದಿವಂಗತ ತಿಮ್ಮಣ್ಣ ಶಿವಮ್ಮ ದಂಪತಿಯ ಪುತ್ರನಾಗಿ ಜನಿಸಿದ ಕಿಶೋರ್ ಬಾಲ್ಯದಲ್ಲೇ ಪೋಷಕರೊಂದಿಗೆ ಕೂಲಿ ಕೆಲಸಕ್ಕೆ ಹೋಗದೆ ವಿಧಿ ಇರಲಿಲ್ಲ. ಬೋಯಿಕೇರಿಯಲ್ಲಿ ಪ್ರಾಥಮಿಕ ಹಾಗೂ ಸುಂಟಿಕೊಪ್ಪದಲ್ಲಿ ಪ್ರೌಢ ತರಗತಿ ಮುಗಿಸಿ ಮಡಿಕೇರಿಯ ಜೂನಿಯರ್ ಕಾಲೇಜಿನಲ್ಲಿ ಪಿಯುಸಿ ಬಳಿಕ ಐಟಿಐ ತರಬೇತಿ ಪಡೆದರು. ಇದೆಲ್ಲ ಸಾಧ್ಯವಾಗಲು ಕಿಶೋರ್ ಪ್ರತಿ ಭಾನುವಾರ ತೋಟ ಹಾಗೂ ಗಾರೆ ಕೆಲಸಕ್ಕೆ ಹೋಗುತ್ತಿದ್ದರು. ಕೆಲ ಕಾಲ ವಿಮಾ ಏಜೆಂಟ್ ಆಗಿಯೂ ಕಾರ್ಯನಿರ್ವಹಿಸಿದ್ದರು. 2007ರಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ದ ಕಿಶೋರ್ ಮುಖ್ಯ ಪರೀಕ್ಷೆಯಲ್ಲಿ ಫೇಲ್ ಆದರು. ಸತತ ಪ್ರಯತ್ನದಿಂದ 2008ರಲ್ಲಿ ಆಸೆ ಈಡೇರಿತು. ತರಬೇತಿಯಲ್ಲಿರುವಾಗಲೇ ಮುಕ್ತ ವಿಶ್ವವಿದ್ಯಾಲಯದಿಂದ ರಾಜಕೀಯ ಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಪಡೆದರು. ಪೊಲೀಸ್ ಅಧಿಕಾರಿ ಅನೂಪ್ ಮಾದಪ್ಪ ಅವರ ಕಾರ್ಯವೈಖರಿಯಿಂದ ಸ್ಫೂರ್ತಿ ಪಡೆದು ಅವರ ಮಾರ್ಗದರ್ಶನದಲ್ಲಿ 2014ರಲ್ಲಿ ಪಿಎಸ್ಐ ಪರೀಕ್ಷೆ ಬರೆದಿದ್ದರಾದರೂ ಮೊದಲ ಪ್ರಯತ್ನದಲ್ಲೇ ವಿಫಲವಾದರು. 2015ರಲ್ಲೂ ಕೆಎಎಸ್ ಪರೀಕ್ಷೆ ಮತ್ತು 2016ರಲ್ಲಿ ಮತ್ತೊಮ್ಮೆ ಪಿಎಸ್ಐ ಪರೀಕ್ಷೆಗೆ ಪ್ರಯತ್ನಿಸಿ ಅನುತ್ತೀರ್ಣರಾದರು. ಛಲ ಬಿಡದ ಕಿಶೋರ್ 2017ರಲ್ಲಿ ಕೆಎಎಸ್ ಪೂರ್ವಭಾವಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರು. ಆದರೆ ಮುಖ್ಯ ಪರೀಕ್ಷೆ ಕೈಕೊಟ್ಟಿತು. ಅದೇ ವರ್ಷ ಮತ್ತೊಮ್ಮೆ ಪಿಎಸ್ಐ ಆಗುವ ಹಂಬಲ 2 ಅಂಕಗಳ ಅಂತರದಲ್ಲಿ ಕೈಕೊಟ್ಟಿತು. ಆದರೆ ದೊಡ್ಡ ಹಂಬಲಗಳು ಈಡೇರಲು ಸಮಯ ಬೇಕಾಗುತ್ತದೆ ಎಂಬ ಮಾತಿನಂತೆ 2017ರಲ್ಲಿ ಕಿಶೋರ್ ಕೆಸೆಟ್ನಲ್ಲಿ ಯಶಸ್ವಿ ಕಂಡು ಪದವಿ ಕಾಲೇಜುಗಳಿಗೆ ಉಪನ್ಯಾಸಕರಾಗಿ ಕರ್ತವ್ಯ ನಿರ್ವಹಿಸಲು ಅರ್ಹತೆ ಪಡೆದರು. ಸತತ ಪ್ರಯತ್ನದ ಬಳಿಕ 2018ರಲ್ಲಿ ಪಿಎಸ್ಐ ಪರೀಕ್ಷೆ ಬರೆದು ರಾಜ್ಯಕ್ಕೆ 4ನೇ ಸ್ಥಾನದೊಂದಿಗೆ ಉತ್ತೀರ್ಣರಾದರು. ಹೆಪ್ಪುಲಿ ಬಂದಿದೆ ಎಲ್ಲರೂ ಭಯ ಭಯ ಅಂತಾರೆ. ದುಷ್ಟರ ಶಿಕ್ಷಕ ಶಿಷ್ಟರ ರಕ್ಷಕ ಎಲ್ಲರೂ ಜಯ ಜಯ ಅಂತಾರೆ. ಕಿಶೋರ್ ಮಡಿಕೇರಿ, ಮೈಸೂರು ಮತ್ತಿತರ ಕೇಂದ್ರಗಳಲ್ಲಿ ಇತಿಹಾಸ, ರಾಜಕೀಯ ಶಾಸ್ತ್ರ ಹಾಗೂ ಭೂಗೋಳ ವಿಷಯದ ಉಪನ್ಯಾಸವನ್ನು ನೀಡಿದ್ದಾರೆ. 2018ರಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಸ್ವತಃ ಆಧುನಿಕ ಭಾರತ ಇತಿಹಾಸ ಎಂಬ ಪುಸ್ತಕ ಬರೆದು ಉಚಿತವಾಗಿ ಹಂಚಿದ್ದಾರೆ. 2020ರಲ್ಲಿ ಬೆಂಗಳೂರು ನಗರ ಪಿಎಸ್ಐ ಆಗಿ ತರಬೇತಿ ಪಡೆದು ಮಡಿವಾಳ ಠಾಣೆಯಲ್ಲಿ ವೃತ್ತಿ ಜೀವನ ಆರಂಭಿಸಿದರು. ಮಾಜಿ ಸೈನಿಕನೊಬ್ಬನ ಹತ್ಯೆ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಗೆ ಒಳಗಾಗಿ ಜೈಲಿನಿಂದ ತಪ್ಪಿಸಿಕೊಂಡಿದ್ದ ಕೈದಿಯನ್ನು 18 ವರ್ಷಗಳ ನಂತರ ಬಂಧಿಸಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸುವಲ್ಲಿ ಕಿಶೋರ್ ಯಶಸ್ವಿಯಾದರು. ಅಂದಿನ ಬೆಂಗಳೂರು ಪೊಲೀಸ್ ಕಮಿಷನರ್ ಪ್ರತಾಪ್ ರೆಡ್ಡಿ ಕಿಶೋರ್ ಸಾಧನೆಯನ್ನು ಮೆಚ್ಚಿ 1 ಲಕ್ಷ ನಗದು ಬಹುಮಾನ ನೀಡಿದ್ದಾರೆ. ಬೆಂಗಳೂರು ನಗರದ ಹೃದಯ ಭಾಗದಲ್ಲಿ ಹಾಡು ಹಗಲೇ ನಡೆದ 7.11 ಲಕ್ಷ ದರೋಡೆ ಪ್ರಕರಣದಲ್ಲಿ 3 ದಿನಗಳಲ್ಲಿ ಆರೋಪಿಗಳ ಎಡೆಮುರಿ ಕಟ್ಟಿದ್ದಾರೆ. ಕರ್ನಾಟಕ ಮಾತ್ರವಲ್ಲದೆ ಗುಜರಾತ್, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರಪ್ರದೇಶ, ಜಾರ್ಖಂಡ್, ತಮಿಳುನಾಡು, ಕೇರಳ ಮತ್ತಿತರ ರಾಜ್ಯಗಳಲ್ಲೂ ಕಾರ್ಯಾಚರಣೆ ಕೈಗೊಂಡು ಅಪರಾಧ ಪ್ರಕರಣಗಳನ್ನು ಭೇದಿಸಿದ್ದಾರೆ. ಕ್ರೀಡಾ ಕ್ಷೇತ್ರದಲ್ಲೂ ಕಿಶೋರ್ ಪ್ರತಿಭಾವಂತರಾಗಿದ್ದಾರೆ. 2025-26ರಲ್ಲಿ ನಡೆದ ರಾಜ್ಯ ಮಟ್ಟದ ಬ್ಯಾಡ್ಮಿಂಟನ್ ಡಬಲ್ಸ್ನಲ್ಲಿ ಹುಣಸೂರು ಠಾಣೆಯ ಪಿಎಸ್ಐ ತಾಜುದ್ದೀನ್ ಕಿಶೋರ್ ಜೋಡಿ ಪ್ರಥಮ ಸ್ಥಾನ ಪಡೆದು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿದೆ. ಬೆಂಗಳೂರು ಕಮಿಷನರೇಟ್ ವಾರ್ಷಿಕ ಪೊಲೀಸ್ ಕ್ರೀಡಾಕೂಟದಲ್ಲಿ ಸತತ 3 ಬಾರಿ ಬ್ಯಾಡ್ಮಿಂಟನ್ ಪ್ರಶಸ್ತಿ ಗಿಟ್ಟಿಸಿಕೊಂಡಿದ್ದಾರೆ. 2025ರಲ್ಲಿ ಬೆಂಗಳೂರಿನ ಕಮಿಷನರೇಟ್ ಡ್ಯೂಟಿ ಮೀಟ್ನಲ್ಲಿ ಕ್ರಿಮಿನಲ್ ಲಾ ಪರೀಕ್ಷೆಯಲ್ಲಿ 2ನೇ ಸ್ಥಾನ ಪಡೆದು ರಾಜ್ಯ ಮಟ್ಟದಲ್ಲೂ ಉತ್ತಮ ಪ್ರದರ್ಶನ ನೀಡಿದ್ದಾರೆ. ತಮ್ಮ ಕರ್ತವ್ಯದ ಒತ್ತಡದ ನಡುವೆಯೂ ಕಿಶೋರ್
ಬೆಂಗಳೂರು ಕೆಎಸ್ಆರ್ಪಿ 4ನೇ ಬೆಟಲಿನ್ ಶಿಕ್ಷಣಾರ್ಥಿಗಳಿಗೆ ಕಾನೂನಿನ ಬಗ್ಗೆ ಉಪನ್ಯಾಸ ನೀಡುತ್ತಿದ್ದಾರೆ. ಬೋಯಿಕೇರಿ ಎಂಬ ಪುಟ್ಟ ಗ್ರಾಮದಲ್ಲಿ ಜನಿಸಿ ಕಾಡುವ ಬಡತನವನ್ನು ಲೆಕ್ಕಿಸದೆ ಸಾಧನೆಯ ಮೆಟ್ಟಲುಗಳನ್ನು ಏರುತ್ತಲೇ ಮುನ್ನಡೆದ BT ಕಿಶೋರ್ ಅವರ ಕರ್ತವ್ಯ ನಿಷ್ಠೆ, ದಕ್ಷತೆ, ಅಸಾಧಾರಣ ಸೇವಾ ಮನೋಭಾವನೆಗೆ ಪ್ರತಿಫಲ ಸಿಕ್ಕಿದೆ. ಕಿಶೋರ್ ಅವರು 2025ನೇ ಸಾಲಿನ ಮುಖ್ಯಮಂತ್ರಿಗಳ ಚಿನ್ನದ ಪದಕಕ್ಕೆ ಭಾಜನರಾಗಿದ್ದಾರೆ. ಇವರಿಗಿದು ಹೃದಯ ತುಂಬಿದ ಅಭಿನಂದನೆಗಳು.